ಎಲ್ರಿಗೂ ನಮಸ್ಕಾರ. ನಾನು ಯೋಗ ಟೀಚರ್. ಇವತ್ತೊಂದು ನಿಮಗಾಗಿ ಒಂದು ಹೆಲ್ತ್ ಟಿಪ್ಸ್ನ ತಂದಿದ್ದೀನಿ. ಆ ಹೆಲ್ತ್ ಟಿಪ್ಸ್ ಏನು ಅಂತಂದರೆ, ನೋಡಿ, ನಿಮಗೆ ಏನಾದರೂ ಸಮಸ್ಯೆ ಬಂದಿದೆ ಅಂತಂದರೆ ಅದ್ರ ಬಗ್ಗೆ ಭಯ ಪಡೋಕೆ ಹೋಗಬೇಡಿ. ನೀವು ಆ ಸಮಸ್ಯೆಗೆ ಪರಿಹಾರವೆಂಬಂತೆ ಏನು ಪರಿಹಾರ ಇರ್ಬೋದಪ್ಪ ಅನ್ನೋದನ್ನು ನೀವು ಗಮನ ಇಟ್ಕೊಂಡು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಅರಿತವರ, ತಿಳಿದವರ, ಬಲ್ಲವರಿಂದ ತಿಳ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಇಲ್ಲ ಅಂದರೆ ಸುಮ್ಮನೆ ಮೂಲವ್ಯಾಧಿ ಬಂತು, ಅದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಕ್ಯಾನ್ಸರ್ ಬಂತು, ಸಾವಾಗುತ್ತೆ ಏನೋ ಅಂತ ಮನೆಯಲ್ಲಿ ಇಟ್ಕೊಳ್ಳೋದು. ಇನ್ನು ಶುಗರ್ ಆಯಿತು ಅಂದ್ರೆ ಲೈಫ್ ಟೈಮ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಥೈರಾಯ್ಡ್ ಬಂತು ಅಂದ್ರೆ ಭಾಳ ದೀರ್ಘವಾಗಿ ಗುಳಿಗೆ ತೊಗೊಳ್ಬೇಕು. ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳು ಉಂಟಾದಂದರೆ ನೀವೇನು ಮಾಡಿದೆ ಅಂದರೆ ಫ್ಯೂಚರ್ನಲ್ಲೇ ಬದುಕ್ತೀರ. ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು, ದಿನನಿತ್ಯ BP ಟ್ಯಾಬ್ಲೆಟ್ಸ್ ತೊಗೋಬೇಕು, ಶುಗರ್ ಟ್ಯಾಬ್ಲೆಟ್ಸ್ ತೊಗೋಬೇಕು, ಹೈ BP, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಇವೆಲ್ಲ ತೊಗೋಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅನ್ನೋದನ್ನ ಬಹಳಷ್ಟು ಗಮನ ಕೊಟ್ಟು ನೀವು ವಿಚಾರ ಮಾಡಿ ನಿರ್ಧಾರ ತೊಗೋಬೇಕಾಗುತ್ತೆ. ನೀವು ವಿಚಾರ ಸರಿಯಾದ ರೀತಿಯಿಂದ ಮಾಡಿದ್ರಿ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕಾಗಿ ನಿಮಗೆ BP ನಿಮಗೆ ಏನೂ ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ ನಿಮ್ಮನ್ನು ಸಾಯಿಸಲ್ಲ ರೀ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕ್ಯಾನ್ಸರು ನಿಮಗೆ ಸಾಯಿಸಲ್ಲ, ಅದು ನಿಮ್ಮ ನೆಂಟರಲ್ಲಿ ಒಬ್ಬರು ಅಂತ ಅನ್ಕೋಬೇಕು. ಈಗ ಜಾಸ್ತಿ ದಿನ ಇರ್ತಾರೆ ನೆಂಟರು, 8 ದಿನ ಭಾಳ ದಿನ ಆಯ್ತಪ್ಪ, ಸುಮ್ಮನೆ ಹೇಳ್ತಾ 3 ದಿನ ಇರ್ತಾರೆ. ನೀವು ಇಟ್ಕೊಂಡ್ರೆ ನಿಮ್ಮನ್ನು ಸಾಯಿಸಿ ಆ ನೆಂಟರು ನಿಮ್ಮ ಮನೇಲಿ ಇರ್ತಾರೆ. ಅರ್ಥ ಆಯ್ತಾ? ನೀವು ತಲೆ ಮೇಲೆ ಅತಿ ಹೆಚ್ಚು ಕುಂಡಿಸ್ಕೊಂಡ್ರಿ ಅಂತಂದರೆ, ಅತಿ ಹೆಚ್ಚು ನಂಬಿಕೆ ಮಾಡಿದ್ರೆ, ಅಂದರೆ ನಂಬಿಕೆ ಅಂದರೆ ಏನು ಅಂದರೆ ನೀವು ಅತಿ ಹೆಚ್ಚು ನೀವು ಚಿಂತೆ ಮಾಡೋದು ಅಂತ ಅರ್ಥ. ಕಾಯಿಲೆ ಬಂದಿದೆ ಅಂದ ತಕ್ಷಣ ಕಾಯಿಲೆಗೆ ಹೆದರಕ್ಕೆ ಹೋಗಬೇಡಿ, ಆಯಿತಾ? ಯಾವುದೇ ಕಾಯಿಲೆ ಬಂದರೂ ಕೂಡ ಹೆದರಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಇಂಗ್ಲೆಂಡ್ನಲ್ಲಿ ನಡೆದಂಥ ಘಟನೆ, ಆ ಹೆಣ್ಮಗಳಿಗೆ ವೈದ್ಯ ಹೇಳಿದನಂತೆ, ನನ್ನ ಹತ್ರ ಜಾಸ್ತಿ ಜನ ಇಲ್ಲಮ್ಮ, ಈಗ ನೀನು ಕೇವಲ 6 ತಿಂಗಳಲ್ಲಿ ಸಾಯ್ತೀಯ. ಅಂದರೆ ಸ್ತನ ಕ್ಯಾನ್ಸರ್ ಆಗಿತ್ತು. ಒಂದು ಸ್ತನ ಆಲ್ರೆಡಿ ಕಟ್ ಮಾಡಿದ್ರು, ಇನ್ನೊಂದು ಸ್ತನ ಇತ್ತು. ಸ್ತನ ಕ್ಯಾನ್ಸರ್ ಆಗಿದೆ, ನೀನು 6 ತಿಂಗಳಿಗಿಂತ ಜಾಸ್ತಿ ಬದುಕಲ್ಲ ಅಂದ್ರಂತೆ. ಆಗ ಆ ಅಮ್ಮ, ತಾಯಿ, ಹೆಣ್ಮಗಳು ಏನು ಮಾಡಲು ಅಂದರೆ ಹೆದರ್ಕೊಂಡು ಬಾಲ ಮುದ್ದುಕೊಂಡು ಕೂತಿಲ್ಲ. ಅವಳು ಧೈರ್ಯದಿಂದ ಏನಂದಳು ಅಂದರೆ, ಅಲ್ಲಪ್ಪ, ಜೀವನ ನಂದು, ಜೀವನೂ ನಂದೇ, ಜೀವನೂ ನಂದೇ, ನಿರ್ಧಾರ ಮಾಡೋಕ್ಕೆ ನೀನು ಯಾರು ಅಂದಳು. ಯಾಕೆ ಅಂದರೆ ಇವಳು ಜೀವನ ಇದೆ ಅಲ್ವಾ, ಬೇರೆಯವರು ನೋಡಿ ಜೀವನ ಕಲಿಬೇಕಾ ನೀವು? ನಿಮಗೆ ಕ್ಯಾನ್ಸರ್ ಬಂದಿದ್ದಾರೆ, ನೀವು ಸಾಯ್ಬೇಕಾ ನೀವು? ಯಾರೋ ವೈದ್ಯ ನಿಮ್ಮ ಲೈಫ್ನ ಲ್ಯಾಂಗ್ವಿಟಿ ಅವನು ಯಾರು ಇದು ಡಿಸೈಡ್ ಮಾಡೋಕ್ಕೆ? ನಿಮಗೆ ಶುಗರ್ ಬಂದಿದೆ ಅಂದರೆ ಲೈಫ್ ಟೈಮ್ ಟ್ಯಾಬ್ಲೆಟ್ಸ್ ತೊಗೋಬೇಕಾ ಅಂತ ಎಲ್ಲ ಬರ್ದಿದೆಯಾ ನಿಮ್ಮ ಮನೆ ಬರೋದಲ್ಲಿ? ನೀವು ಬರ್ಕೋತೀರ ಅಷ್ಟೇ. ಅವಳು ಅಷ್ಟು ಧೈರ್ಯ ಮಾಡಿಬಿಟ್ಟು ಅವಳು ಆ ವೈದ್ಯ ಇದನ್ನೆಲ್ಲ ಹೇಳಿದ ವೈದ್ಯ, ಅವನು ಹೇಳಿದ 30 ವರ್ಷದ ನಂತರ ವೈದ್ಯ ಸತ್ತೋದ. ಆ ವೈದ್ಯ ಸತ್ತಾಗ ಈ ಹೆಣ್ಮಗಳು ಸ್ತನ ಕ್ಯಾನ್ಸರ್, ಆಲ್ರೆಡಿ ಒಂದು ಸ್ತನ ಕ್ಯಾನ್ಸರ್ ಆಪ್ರೇಷನ್ ಆಗಿತ್ತು. ಆ ಮನುಷ್ಯನ ಒಂದು ಶವ ಸಂಸ್ಕಾರದಲ್ಲಿ ಪಾಲ್ಗೊಂಡಳು 30 ವರ್ಷ ಬದುಕಿ. ಆಮೇಲೆ ಇವಳು ತನ್ನ 97ನೇ ವಯಸ್ಸಿನಲ್ಲಿ ತೀರಿಕೊಂಡಳು. ಎಲ್ಲ ಜೀವನನ ಎಂಜಾಯ್ಮೆಂಟ್ ಮಾಡಿ, ಜೀವನ ಅಂದರೆ ಏನು, ಕಷ್ಟ ಕಾರ್ಪಣ್ಯಗಳು, ನಲಿವು ನೋವುಗಳನ್ನೆಲ್ಲವನ್ನು ಅನುಭವಿಸಿ ತನ್ನ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ಮಾಡಿ ಅವಳು ಕೂಡ, ಅಂದರೆ ಪೃಥ್ವಿ ಮೇಲೆ ಬಂದಿದ್ದೀವಿ ಅಂದರೆ ಸಾಯಬೇಕಲ್ವಾ, ಅದಕ್ಕೋಸ್ಕರ ತನ್ನ ಕೆಲಸವನ್ನು, ತನ್ನ ಕರ್ತವ್ಯವನ್ನು ಮಾಡಿದಕ್ಕಂಥ ಕರ್ಮಯೋಗಿನಿ ಅಂತ ಅವಳನ್ನು ಕರಿಬೇಕು ನಾವು. ಇಂಗ್ಲೆಂಡ್ನಲ್ಲಿ ಆದಂಥ ಒಂದು ಘಟನೆ. ಇದನ್ನು ಗಮನ ಯಾಕೆ ಕೊಡಬೇಕು ಅಂದರೆ, ನೀವೇ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಂಡು ಸಾಯೋದು ಬೇಡ. ಪರಿಹಾರ ಏನು ಅಂತ ತಿಳ್ಕೊಬೇಕು ನೀವು ಅಷ್ಟೇ. ಏನು ರೀ ಪರಿಹಾರ? ಯೋಗ ಇದೆ, ಆಯುರ್ವೇದ ಇದೆ, ಬೆಳಗಿನ ಜಾವ ಫ್ರೀಯಾಗಿ ಸೂರ್ಯದೇವ ಪರಮೇಶ್ವರ ಬಂದು ನಿಮ್ಮನ್ನು ಕಾಪಾಡ್ತಾನೆ, D ವಿಟಮಿನ್ ಕೊಟ್ಟು ನಿಮ್ಮ ದೇಹದಲ್ಲಿರತಕ್ಕಂಥ ರೋಗಾಣುಗಳನ್ನು ಸರ್ವನಾಶ ಮಾಡ್ತಾನೆ. ಎಲ್ಲ ಇದಾವಲ್ಲ, ಇದ್ದಾವೆ, ಅದನ್ನು ಉಪಯೋಗಿಸ್ಕೋಬೇಕಷ್ಟೇ. ಮೂರ್ಖರಂತೆ ಮಾಡಿದ್ರೆ ನಿಮ್ಮ ಜೀವನವೂ ಪ್ರಾಣಿಗಳ ಥರನೇ ಆಗುತ್ತೆ. ಪ್ರಾಣಿಗಳು ಹುಟ್ಟುತ್ತವೆ, ಪ್ರಾಣಿಗಳು ತಿಂತವೆ, ಪ್ರಾಣಿಗಳು ಮಲಗ್ತವೆ, ಪ್ರಾಣಿಗಳು ಮೈಥುನ ಮಾಡ್ತವೆ, ಪ್ರಾಣಿಗಳು ಮಕ್ಕಳು ಮಾಡ್ತವೆ, ಒಂದಿನ ಪ್ರಾಣಿಗಳು ಸತ್ತೋಗ್ಬಿಡ್ತವೆ. ಪ್ರಾಣಿಗೂ ನೀವು ಏನು ವ್ಯತ್ಯಾಸ ಇಲ್ಲ ಅಂದರೆ ನೀವು ಕೂಡ ಹಾಗೆ ಮಾಡಬಹುದು, ಸಾಯಬಹುದು. ಪ್ರಾಣಿಗಳಿಗಿಂತ ಕೀಳವಾಗಿದ್ದರೆ ನೀವು ಹಾಗೆ ಸಾಯಬಹುದು. ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ ದೇವರು, ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ಬುದ್ಧಿ ತಲೆಯಲ್ಲಿ ತುಂಬಿದೆ. ಅಹಂಕಾರ ಬಿಡಿ, ಕೋಪ ಬಿಟ್ಬಿಡಿ, ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಯಾರೇ ಆಗಿರ್ಬೋದು, ನಿಮ್ಮ ಹತ್ತಿರದ ಗುರುಗಳಾಗಿರ್ಬೋದು. ಕೆಲವೊಬ್ಬರಿಗೆ ಅಹಂಕಾರ, ಅವನಿಗೆ ಕೇಳಲಿ, ಮರ್ಯಾದೆ ಹೋಗಲ್ಲ, ನಿಮ್ಮ ಜೀವನೇ ಹೋಗುತ್ತೆ.
ಅದಕ್ಕೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದೇ ಯೋಗ ಗುರು ಆಗಿರ್ಬೋದು, ನಮ್ಮಲ್ಲೇ ಬರಬೇಕಂತ ಏನಿಲ್ಲ, ಬರಬೇಡ್ರಿ ನಮ್ಮಲ್ಲಿ. ನಮ್ಮ ಹತ್ರ ಬರುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಭಾಳ ಜನ ಬರ್ತಿರ್ತಾರೆ. ಹಾಗೇನಾದರೂ ಬರಬೇಕು ಅಂತ ಮನಸ್ಸಿದೆ ದಯವಿಟ್ಟು ಬರ್ಬೋದು. 24 ಗಂಟೆ ನಂಬರ್ ಚಾಲನೆ ಇರುತ್ತೆ. ಹಾಗೆ ನೀವೆಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.